ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ. ಬಂದ್ವಿ ತಾಜ್ ಮಹಲ್ ನೋಡ್ಲಿಕ್ಕೆ ಅಂತ ಬಂದ್ವಿ ನೋಡ್ರಿ. ನೋಡಿ ಅದು ಮೆಟ್ರೋ ಸ್ಟೇಷನ್, ಇದು ಎಂಟ್ರೆನ್ಸ್. ತಾಜ್ ಮಹಲ್ ಎಂಟ್ರೆನ್ಸ್ ಇದೆ. ಏನ್ರಿ ಅದು? ಇಲ್ಲಿ ಸಾಕ್ಸ್ ಮಾಡ್ತಾ ಇರ್ತಾರೆ, ಅಂದರೆ ಕರೆಕ್ಟು ಕೊಳೆ ಆಗ್ಬಾರ್ದು ಅಲ್ಲಿ ನಾವು ಸಾಕ್ಸ್ ಹಾಕೊಂಡೆ ಒಳಗೆ ಹೋಗ್ಬೇಕಾಗತ್ತೆ. ಯಾಕೆ ಅಲ್ಲಿ ಒಳಗೆ ಮಣ್ಣಾಗಬಾರ್ದು ಅಂತ ನಮ್ಮ ಕಾಲುಗಳೆಲ್ಲ ಧೂಳಾಗಿರುತ್ತೆ. ಹಾಗಾಗಿ ತಗೊಂಡಿದ್ವಿ. ಶೂಸ್ ಅಲೋ ಇಲ್ಲ, ನೀವು ಸಾಕ್ಸ್ ಹಾಕೊಂಡೆ ಹೋಗ್ಬೇಕಲ್ಲಿ, ಬಿಚ್ಚಿಟ್ಟು ಒಳಗೆ ಹೋಗ್ಬೇಕು ಅಂದರೆ. ಬಟ್ ಇಲ್ಲಿ ತಗೋಬೇಡಿ, ಯಾಕೆಂದರೆ ಇಲ್ಲಿ ಜಾಸ್ತಿ ಕಾಸ್ಟ್ಲಿ ಇರುತ್ತೆ. ತುಂಬ ಜಾಸ್ತಿ ದುಡ್ಡು, ನಮಗೆ ಗೊತ್ತಿರಲ್ಲ. ಒಳಗೆ ಹೋದರೆ ತುಂಬ ಕಡಿಮೆ ಬೆಲೆ ಸಿಗುತ್ತೆ. ಎಷ್ಟು ಜನ ಹೋಗಬೇಡಿ. ಮತ್ತು ಇಲ್ಲಿ ತಾಜ್ ಮಹಲಿಗೆ ಪ್ರತಿ ಶುಕ್ರವಾರ ರಜಾ ಇರುತ್ತೆ, ಅವತ್ತು ಸಹ ಹೋಗ್ಬೋದು. ಮತ್ತು ಹಾಗೆಯೇ ರಜೆ ಹೋದರೆ ಇದೇ ಥರ ಪ್ರಾಬ್ಲಮ್. ಎಷ್ಟು ಜನ ಲಗೇಜ್ ತೊಗೊಂಡು ಹೋಗ್ತಾರೆ, ಒಂದು ಬ್ಯಾಗ್ ತೊಗೊಂಡೋದ್ರೂ ಸಹ ಮತ್ತೆ ನಾನು ವಾಪಸ್ ಹೋಗಿ ಬರೋಷ್ಟು ಇನ್ನೂ ತುಂಬ ಜನ ಮಕ್ಕಳಿಗೆ ಹಾಗೆ ಅಲ್ಲೋ ಇಲ್ಲ ಅಂತ ಹೇಳಿ ಮತ್ತೆ ಎರಡೆರಡು ಸಲ ಅದೇ ಚಿಕ್ಕ ಬ್ಯಾಗಲ್ಲ ಅಂತ ಇಟ್ಕೊಂಡಿದ್ದೆ, ಅದು ಇಲ್ಲ ಅಂತ ವಾಪಸ್ ಇಟ್ಟಿಸಿದ್ರು. ಮತ್ತು ಇನ್ನು ನೀವು ಬರೀ ಬೇಕಿದ್ರೆ ನಿಮ್ಮ ಫೋನು ಮತ್ತು ಬಸ್ ಎಲ್ಲ ತಗೋಬೋದು. ಟಿಕೆಟು ಮಾಮೂಲಿ ಔಟ್ಸೈಡ್ ವ್ಯೂ ನೋಡಿದ್ರೆ ನೀವು ಜಸ್ಟ್ 50 ರೂಪಿ ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ನಾವು ಲಾಸ್ಟ್ ಟೈಮ್ ಹೋಗಿದ್ದಾಗ ಜಸ್ಟ್ 50 ರೂಪೀಸ್ ತಗೊಂಡು, ನಮಗೆ ಗೊತ್ತಿಲ್ಲ ಟಿಕೆಟ್ ಒಳಗೆ ಹೋಗೋದಿಷ್ಟು ಬೇರೆ ಎಕ್ಸ್ಟ್ರಾ ಇದೆ ಅಂತ ಫಸ್ಟ್ ಟೈಮ್ ಹೋಗಿದ್ದಾಗ. ಸೊ ನೀವು ಒಳಗಡೆ ಎಲ್ಲ ವ್ಯೂ ನೋಡಬೇಕು ಅಂತ ಅಂದರೆ ತಾಜ್ ಮಹಲ್ ಒಳಗಡೆ ನೀವು ಎಕ್ಸ್ಟ್ರಾ 200 ರೂಪಿ ಟಿಕೆಟ್ ತೊಗೋಬೇಕಾಗತ್ತೆ. ಒಬ್ಬೊಬ್ಬರಿಗೆ 200 ರೂಪಾಯಿ ಇರುತ್ತೆ, ಅದು ಎಕ್ಸ್ಟ್ರಾ. ನೋಡಿ ಇದು ಒಳಗೆ ಎಂಟ್ರೆನ್ಸು. ನಾನು ಎಲ್ಲಿದೆ ತಾಜ್ ಮಹಲ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ ಫಸ್ಟು ಸ್ಟಾರ್ಟಿಂಗ್ ಹೋದಾಗ. ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ನೋಡಲಿಕ್ಕೆ. ಅಲ್ಲಿ ಇನ್ನೊಂದು ಕೆಂಪು ಕೋಟೆ ಅಂತ ಇದೆ, ಅದೇ ಥರ ಇದೆ ನೋಡಲಿಕ್ಕೆ, ಸಿಮಿಲರ್. ತಾಜ್ ಮಹಲ್ ಪಕ್ಕದಲ್ಲೇ ಇದೆ ಇನ್ನೂ ಆ ಥರ ಇದೆ. ಬಟ್ ಇದು ಎಂಟ್ರೆನ್ಸ್ ತಾಜ್ ಮಹಲಿಗೆ 4 ಕಡೆ ಬರ್ಬೋದಂತೆ ಎಂಟ್ರೆನ್ಸ್ ಇದೆ. ಈಗ ನಮ್ಮ ಮೈಸೂರು ಅರಮನೆಗೆ ಹೇಗಿದೆ ಹಾಗೇನೇ ಇದೆ ಇಲ್ಲೂ ಸಹ. ನೋಡಿ ಔಟ್ಸೈಡ್ ವ್ಯೂ ಇದು. ನಾವು ಹೇಗೆ ಎಂಟ್ರೆನ್ಸ್ ಬಾಗಿಲು ಅಂತೀವಿ ಆ ಥರ ಇದೆ. ಆದರೆ ಎಷ್ಟು ದೊಡ್ಡದಾಗೆಲ್ಲ ಕಟ್ಟಿದ್ದಾರೆ ಅಂತ ನನಗೆ ಆಶ್ಚರ್ಯ. ಆಗಿನ ಕಾಲದಲ್ಲಿ ಈ ಥರ ಎಲ್ಲ ಹೇಗೆ ಕಟ್ಟಿದ್ದು, ಎಷ್ಟು ಜನ ಕೆಲಸ ಮಾಡಿರ್ಬೋದು, ಎಷ್ಟು ಜನಗಳ ಶ್ರಮ ಇರ್ಬೋದು ಇದಕ್ಕೆಲ್ಲ. ಅಷ್ಟು ಜನ ಕೆಲಸ ಮಾಡಿದ್ದಾರೆ ಪಾಪ. ಸ್ವಲ್ಪ ಇಲ್ಲೇ ಹೆಂಗೆ ಫೋಟೋ ತಗೊಳ್ಳೋದು ಬಂದಿದ್ದು ಇದಾ ಯಾವುದು ಅದೇ ನೋಡಿ. ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಬೇಕಾದ್ರೆ ನನ್ನ ಮಗಳಿಗೆ ಕೊಟ್ಟಿದ್ದಾಗೆ ಈ ಕಡೆ ಹಿಡ್ಕೊಂಡ ಎಷ್ಟು ಚೆನ್ನಾಗಿದೆ ನೋಡಿ. ಔಟ್ ಸೈಡ್ ಎಷ್ಟು ಚೆನ್ನಾಗಿರ್ಬೋದು. ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ. ನೆನಪಿಗೆ ಫೋಟೋ ಸ್ನ್ಯಾಪ್ಸ್. ತುಂಬ ಜನ ತಗೊಳ್ತಾ ಇದ್ರು, ಯಾಕೆಂದರೆ ಒಳಗಡೆ ತುಂಬ ಜನ ಇದ್ದಾರೆ. ಲಾಸ್ಟ್ ಟೈಮ್ ನಾವು ಹೋಗಿದ್ದಾಗ ಇದ್ರ ಜನದಲ್ಲಿ
ಇಷ್ಟು ಜನದಲ್ಲಿ ಒಂದು 10-20% ಅಷ್ಟು ಜನ ಇರಲಿಲ್ಲ, ಅಷ್ಟು ಜನ ಕಡಿಮೆ ಇದ್ರು. ಬಟ್ ಇವಾಗ ನನ್ನ ತಂಗಿ ಮತ್ತು ಅಮ್ಮ, ನಾನು ಒಂದೆರಡು ಫೋಟೋಸ್ ಇರಲಿ ನೆನಪಿಗೆ ಅಂತ ನಾನು ತಗೊಂಡಿದ್ದೀನಿ. ನನ್ನ ತಂಗಿ ಮಗಳು, ಅಮ್ಮ, ತಂಗಿ, ಇದೆಲ್ಲ ನೆನಪಿಗೆ ಅಂತ ತಗೊಂಡಿರೋ ಫೋಟೋಸ್ಗಳು. ಮತ್ತು ಒಳಗೆ ನಿಮಗೆ ಕ್ಯಾಮ್ರಾಮ್ಯಾನ್ ಇದ್ದಾರೆ, ಅವರು ತಗೊಡ್ತಾರೆ 100 ರೂಪಿ ಕೊಟ್ಟರೆ. ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಸಿಕ್ಕಾಪಟ್ಟೆ ಜನಗಳು ಕೇಳ್ತಾ ಇರ್ತಾರೆ, ಮೇಡಮ್ ಫೋಟೋಸ್ ಅಂತ. ನನ್ನ ಮಗಳು ನೋಡಿ, ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ತಗೊಂಡಿದ್ದು ಫೋಟೋ ಇದು. ಇಲ್ಲಿ ಸೇಮ್ ಇದೆ ಪ್ಲೇಸ್ಮೆಂಟ್ ತಗೊಂಡಿದ್ದೆ, ಅದಕ್ಕೆ ಆ ಫೋಟೋ ಹಾಕಿದ್ದೀನಿ. ಚೆನ್ನಾಗಿದೆ ಔಟ್ ಸೈಡ್ ಬಂತು ನೋಡಿ. ಇವಾಗ ಅಲ್ಲಿ ಒಳಗಡೆ ಕಾಣಿಸ್ತಾ ಇದೆ ನೋಡಿ. ಹುಡುಕ್ಬೇಕು ಫಸ್ಟು, ಎಲ್ಲಿದೆ ತಾಜ್ ಮಹಲ್ ಅಂತ ನಾನು ಕನ್ಫ್ಯೂಸ್. ಎಲ್ಲಿದೆ ಬರೀ ಇದೇ ಥರ ಇದೆಲ್ಲ ರೆಡ್ ಆಮೇಲೆ ಗೊತ್ತಾಯಿತು ಇಷ್ಟು ದೂರ ನಡಿಬೇಕು, ಸುಮಾರು 1 ಕಿಲೋಮೀಟರ್ ದೂರ ನಡೆದ ಮೇಲೆ ನಮಗೆ ತಾಜ್ ಮಹಲ್ ಕಾಣಿಸುತ್ತೆ. ಅಷ್ಟು ದೂರ ನಡೆದು ಪಾಪ ಅಂತ ಬೇರೆಯವರಿಗೆಲ್ಲ ಬೇಜಾರಾಗ್ಬಿಟ್ಟಿರುತ್ತೆ, ಕಾಲು ನೋವು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಔಟ್ ಸೈಡಿಂದ. ದೂರದಿಂದ ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ ಚಿಕ್ಕದಾಗಿ, ಬಟ್ ಹತ್ತಿರ ಹೋಗ್ತಾ ತುಂಬ ದೊಡ್ಡದಾಗಿದೆ. ನೋಡಿ ಹತ್ತಿರ ನಡ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು. ಆದರೂ ಪ್ರಪಂಚದ 7 ಅದ್ಭುತಗಳಲ್ಲಿ ನಮ್ಮ ದೇಶದಲ್ಲೂ ಒಂದು ಅದ್ಭುತ ಇದೆ ಅಂದರೆ 7 ವಂಡರ್ ಆಫ್ ವರ್ಲ್ಡ್ ತಾಜ್ ಮಹಲ್ ಕೂಡ ಒಂದು ಅಂದರೆ ತುಂಬ ಖುಷಿ ಅಲ್ವಾ. ಎಷ್ಟು ಜನ ಇದ್ದಾರೆ, ಮಕ್ಕಳೆಲ್ಲ ತಲೆಸ್ಕೊಂಡ್ರೆ ಕಷ್ಟ. ನನ್ನ ಮಗಳು ಸಹ ಒಂದು ಕಡೆ ಓಡೋಗ್ಬಿಟ್ಟು ನಿಂತಿದ್ಲು. ಒಳಗಡೆ ಹೋದಾಗ ಫಸ್ಟೇ ಬಂದು ನಿಂತ್ಬಿಟ್ಟಿದ್ದಾಳೆ. ಈಚೆ ನಾವು ಎಷ್ಟು ಹುಡುಕಿದ್ವಿ ಅಂದರೆ ನಾವು ಅಳ್ತಾ ಇದ್ದೀವಿ. ಭಯ, ಯಾರಾದರೂ ಕರ್ಕೊಂಡು ಹೋಗ್ತಾರೆ ಏನು ಮಾಡೋದು, ಮಕ್ಕಳಲ್ಲ, ಯಾರು ಕರೆದ್ರು ಹೋಗ್ತಾರೆ ನೋಡಿ. ನೆಕ್ಸ್ಟ್ ಇದು ಹೋಗೋಣ ಮುಂದೆ. ನೋಡಿ ಅದು ಈ ಕಡೆ ಬಂದು ತೆಗ್ದಿರೋದು ಎಂಟ್ರೆನ್ಸ್ ಬಂದವಲ್ಲ ಅದನ್ನು. ತುಂಬ ಜನ ಬಂದಿದ್ದಾರೆ, ಮಕ್ಕಳು ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ, ಸ್ಟೂಡೆಂಟ್ಸು ಟ್ರಿಪ್ಪಿಗೆ ಬಂದಿದ್ದಾರೆ ಅನಿಸುತ್ತೆ. ಚೆನ್ನಾಗಿದೆ. ಮತ್ತು ಔಟ್ಸೈಡ್ ಎಲ್ಲ ಮಾರ್ತಾ ಇರ್ತಾರೆ ತಾಜ್ ಮಹಲ್ದು ಕೀ ಬಂಚು. ಮತ್ತು ಒಂದು ಇರುತ್ತೆ, ಸಿಕ್ಕಾಬಟ್ಟೆ ಕಾಸ್ಟ್ ಹೇಳ್ತಾರೆ ಒಳಗಡೆ. ಅದೇ ನಾವು ಸ್ವಲ್ಪ ಮುಂದೆ ಹೋದರೆ ಜಸ್ಟ್ ಅದೆಲ್ಲ 20 ರೂಪಿ ಅಂತ ಮಾತಾಡ್ತಾರೆ. 20 ರೂಪಿ ಕೀ ಬಂಚು 10 ರೂಪಿ ಇರುತ್ತೆ. ಇಲ್ಲಿ ನಮಗೆ ತುಂಬ ಮೋಸ ಮಾಡ್ತಾರೆ ಜನಗಳು, ಅಲ್ಲಿ ತಗೋಬೇಡಿ. ಅದೊಂದು ಸಜೆಸ್ಟ್ ಹೇಳ್ತೀನಿ. ಸಿಕ್ಕಾಬಟ್ಟೆ ನಮಗೆ ಗೊತ್ತಿಲ್ಲದೆ 50 ರೂಪಿಗೆ ತೊಗೊಂಡ್ವಿ, ಅಲ್ಲಿ ನೋಡಿದ್ರೆ 50 ರೂಪಿಗೆ 2 ಬರ್ತಿತ್ತು, 20 ರೂಪಾಯಿ ಅಂತ ಅಂದರೆ 2 ಬರ್ತಾಯಿತ್ತು. ಮತ್ತು ಕೀ ಬಂಚು ಸಹ ಬರ್ತಿತ್ತು. ಎಲ್ಲ ಮೋಸ ಮಾಡಿದ್ರು ನಮಗೆ ಸಿಕ್ಕಾಬಟ್ಟೆ. ನೋಡಿ ನೆಲಕ್ಕೆಲ್ಲ ಇದು ಕಪ್ಪು ಕಲ್ಲು ಹಾಕಿದ್ದಾರೆ, ಎಷ್ಟು ಚೆನ್ನಾಗಿದೆ. ಕಲ್ಲು ಟೈಲ್ಸ್ ಹಾಕಿದ್ದಾರೆ, ಕಲ್ಲನ್ನೇ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ. ಲಾಸ್ಟಲ್ಲಿ ಒಂದು ನಡ್ಕೊ ಬರ್ಬೇಕಾದ್ರೆ ನಂದೊಂದು ವಿಡಿಯೋ ಮಾಡ್ಬಿಡಿ. ಲಿಶಿಕಾ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸದ್ಯ ನನ್ನ ಮಕ್ಕಳೆಲ್ಲ ಬಂದ್ರಪ್ಪ ನಡ್ಕೊಂಡು. ಆ ಕಡೆ ಅಮ್ಮಂದು ನೋಡಿ ನೆಕ್ಸ್ಟ್ ಇಲ್ಲಿ
ವಿಡಿಯೋ ಎಲ್ಲ ಬರೀ ಇದೇ ಥರ ತೆಗೆದುಬಿಟ್ಟಿದ್ದೀನಿ ಸುಮಾರು ಹೊತ್ತು. ಅಂದರೆ ನಾನು ಫೋಟೋ ವಿಡಿಯೋ ಮಾಡ್ತಾ ನಿಂತಿದ್ದೀನಿ, ಆದರೆ ಗೊತ್ತಿಲ್ಲ ನನಗೆ ಅದು ವ್ಯೂ ಆಲ್ರೆಡಿ ಟೇಕನ್. ನೋಡಿ ಇವಾಗ ವ್ಯೂ ನೋಡ್ತಾ ಇದ್ದೀರಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ವಿಡಿಯೋ ಬರೀ ಫೋಟೋಗ್ರಾಫರ್ ಜೊತೆ ಮಾತಾಡ್ತಾ ಇದ್ದೀವಿ. ಇಷ್ಟು ದುಡ್ಡು ಇಷ್ಟು ಅಂತ ಕೇಳ್ತಾ ಇದ್ದೀವಿ, ಫೋಟೋಸ್ ಎಲ್ಲ ತಗೊಳ್ತೀನಿ ಅಂತ ಹೇಳ್ತೀನಲ್ಲ, ಹಾಗಾಗಿ ಕೇಳ್ತಾ ಇದ್ವಿ. ಆಲ್ರೆಡಿ ಫೋಟೋಸ್ ಫೋಟೋಸ್ ತಗೊಂಡ್ವಿ ನಾವು, ಸುಮಾರು ಫೋಟೋಸ್ನ ತಗೊಂಡಿದ್ದೀವಿ ನೆನಪಿಗೆ ಅಂತ. ಲಾಸ್ಟ್ ಟೈಮ್ ಅಂತೂ ಸುಮಾರು ಒಂದು 20 ಮೇಲೆ ಫೋಟೋಸ್ ತೆಗೆಸ್ಕೊಂಡಿದ್ವಿ ಅವ್ರ ಹತ್ರ. ಈ ಸಲ ಒಂದು 10 ಅಷ್ಟು ತಗೊಂಡಿದ್ದೀವಿ ಅಷ್ಟೇ. ಮತ್ತು ಅವ್ರ ಫೋಟೋ ತೆಗೆದು ನಮ್ಮ ಫೋನಿಗೂ ಸಹ ಕಳಿಸ್ಕೊಡ್ತಾರೆ. ಅದು ಸಹ 50 ರೂಪಿ ಅದಕ್ಕೆ. ಫೋಟೋ ತೆಗೆದು ಅವ್ರು ನಮ್ಮ ಫೋನಿಗೆ ಕಳಿಸೋದಕ್ಕೆ ವಾಟ್ಸಪ್ಪಿಗೆ ಕಳಿಸ್ಕೊಡ್ತಾರೆ. ಅದೇ ನಮ್ಮ ಕ್ಯಾಮ್ರಾದಲ್ಲೇ ತೊಗೋಬೋದಲ್ಲ ಮೊಬೈಲ್ ಫೋನಲ್ಲಿ ಅಂತ ನಾನು ಹೇಳಿದ್ದು ನನ್ನ ಸಿಸ್ಟರ್ಗೆ. ಬಟ್ ಅವಳು ಸುಮಾರು ಫೋಟೋಸ್ ತೆಗೆಸಿ ತೊಗೊಂಡು ಸುಮ್ಮನೆ ಅದ್ರ ಬದಲು ಅವ್ರ ಕಾಪಿನೇ ಬರ್ತಾಯಿತ್ತು, ಫೋಟೋ ಕಾಪಿ. ಅವಳಿಗೆ ಗೊತ್ತಾಗಿಲ್ಲ. ನೋಡಿ ಇಲ್ಲೆಲ್ಲ ಹಸಿರು ಹುಲ್ಲು ಹಾಕಿದ್ದಾರೆ ಪಾರ್ಕಲ್ಲಿ. ಮತ್ತು ಇಲ್ಲಿ ಕಪ್ಪು ಕೆಂಪುದು ಪೇಂಟ್ ಹೊಡೆದಿದ್ದಾರೆ ಆ ಕಲ್ಲಿಗೆ. ಎಷ್ಟು ಚೆನ್ನಾಗಿ ಆ ಕಲ್ಲೆಲ್ಲ ಕಟ್ ಮಾಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಯಾವ ರೀತಿ ಡಿಸೈನ್ ಎಲ್ಲ ಮಾಡಿ ಕಟ್ ಮಾಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಅಲ್ಲಿ ನೋಡು ಮಗನೆ, ಬಾ ಬರ್ತೀನಿ. ಇದು ಮಾರ್ಬಲ್ಲ ಅಂತ ಏನು ಅಂತ ಗೊತ್ತಿಲ್ಲ, ನಾನು ಅಂದ್ಕೊಂಡಿದ್ದೀನಿ ಕಲ್ಲು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಅಲ್ಲಿ ಮುಂದೆ ಇದೆ ನಾವು ಬಂದ್ವಲ್ಲ ಎಂಟ್ರೆನ್ಸ್, ಅದು ನೋಡಿ ಇಲ್ಲೆಲ್ಲ ನೀರು ನೋಡಿ. ತಾಜ್ ಮಹಲ್ ಈ ಕಡೆ ಅದ್ಭುತಗಳಲ್ಲಿ ಈ ಕಡೆನೂ ನಮ್ಮ ದೇಶದಲ್ಲಿರುವಂತಹ ಒಂದು 3 ಬಾಗಿಲು ಇರ್ಬೋದು, 4-3 ಎಂಟ್ರೆನ್ಸ್ ಇದೆ ಅಂತ. 7 ವಂಡರ್ಸ್ ಆಫ್ ವರ್ಲ್ಡ್. ಈ ಕಡೆ ಒಂದು, ಈ ಕಡೆ ಒಂದು, ಇಲ್ಲಿ ಫ್ರಂಟಲ್ಲಿ ಒಂದು ನೋಡಿದ್ವಿ ನೋಡಿ. ಇಲ್ಲೊಂದು, ಇಲ್ಲೊಂದು, ಮತ್ತೆ ಇಲ್ಲೊಂದು, 3 ಅನಿಸುತ್ತೆ ಬಾಗಿಲು. ಒಂದೊಂದು ಪಿಲ್ಲರ್ ಎಷ್ಟು ಎತ್ತರ ಇದೆ ಅಂತ. ಅದ್ರ ಪಕ್ಕ ಹೋಗಿ ನಿಂತ್ಕೊಂಡ್ರೆ ನಾವು ಏನಪ್ಪ ಇಷ್ಟು ಚಿಕ್ಕದಾಗಿ ಕಾಣಿಸ್ತಿದ್ದೀವಿ ಅಂದರೆ ಫೋಟೋದಲ್ಲಿ ಕಾಣಿಸೋದೇ ಇಲ್ಲ, ಆ ಥರ ಕಾಣಿಸುತ್ತೆ, ಅಷ್ಟು ದೊಡ್ಡದಾಗಿದೆ ನೋಡಿ. ಮುಂದೆ ತೋರಿಸ್ತೀನಿ, ಬೇರೆ ದೇಶದಿಂದ ತುಂಬ ಹತ್ತಿರದಿಂದಾನೇ ತೋರಿಸ್ತೀನಿ. ಮಾರ್ಬಲ್ ತರಿಸಿ ಅದು ಅಮೃತಶಿಲೆನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತಾಜ್ ಮಹಲ್ನ. ತುಂಬ ಸಂತೋಷ ಆಯಿತು. ಬಟ್ ಏನಂದರೆ ಆ ತಾಜ್ ಮಹಲ್ ಕಟ್ಟೋರಿಗೆ ಹುಡುಗರನ್ನ ಅವ್ರ ಕೈ ಕಟ್ ಮಾಡಿದ್ರು ತುಂಬ ಬೇಜಾರಾಯಿತು. ಆ ಥರ ನಮ್ಮ ಹುಡುಗರಿಗೆ ಕೊಡೋದು ಅವ್ರು ಮರಿಬಾರ್ದು, ಆ ಥರದ್ದು ಕೊಡ್ತೀನಿ ಅಂದ್ಬಿಟ್ಟು ಕೈಗಳನ್ನ ನೀಡು ಅಂತ ಹೇಳಿ ಕೈ ಕಟ್ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೀನಿ. ಅದು ಮೋಸ ಮಾಡಬಾರ್ದು. ನೋಡಿ ಹೋಗ್ತಾ ಇದ್ದೀನಿ ಇವಾಗ. ಇಲ್ಲಿ ನೆಕ್ಸ್ಟು ಮಮ್ಮಿ ಎಲ್ಲ ಬಿಚ್ಚಿ ಅದೇ ಸಾಕ್ಸ್ ತೊಗೊಂಡು ಬಂದಿದ್ವಿ ನೋಡಿ, ಆ ಸಾಕ್ಸ್ ಹಾಕೋಬೇಕಾಗತ್ತೆ. ಅಯ್ಯೋ, ನಾನು ಅಲ್ಲೆಲ್ಲ ನೋಡ್ತಾ ಇದ್ದೀನಿ ಹಿಂದೆ ನಿಂತ್ಕೊಂಡು. ಜಸ್ಟ್ ಇಲ್ಲಿ ಬರೀ 5 ರೂಪಾಯಲ್ಲಿ ಸಿಗುತ್ತೆ ಒಳಗಡೆ. ನಾವು ಔಟ್ಸೈಡೆಲ್ಲ 10 ರೂಪಾಯಿ ಒಂದು ಪೇರ್ ಅಂತ ತೊಗೊಳ್ತೀವಿ. ಇವಾಗ ಜಸ್ಟ್ ಅದ್ರೊಳಗೆ ಹೋಗಿ ಮತ್ತೆ ಒಂದು ಗೊತ್ತಾಯ್ತಷ್ಟೇ, ಏನಿಲ್ಲ. ತುಂಬ ತೆಳ್ಳ ಹೋಗ್ತಾ ಇದ್ದೀವಿ. ಇಲ್ಲಿ ಹಪ್ಪಿದೆ ಇಲ್ಲಿ ಸಹ ನೋಡಿ ಯಾವ ರೀತಿ ಇದೆ, ಚೆನ್ನಾಗಿ ಬಾಗಿಲುಗಳು ನೋಡಿ. ಜನ ಎಲ್ಲೆಲ್ಲಿಂದ ಬರ್ತಾರಪ್ಪ ಇಷ್ಟೊಂದು ಜನ ಅಂತ ಅಂದ್ಕೊಳ್ತೀವಿ ನಾವು. ಅಪರೂಪಕ್ಕೊಂದು ಸಲ ಹೋಗೋದಕ್ಕೆ ಈ ಥರ ಪ್ರತಿ ಸಲ ಬರ್ತಾರೆ, ಹೇಗೂ ನಮಗೆ ಅಷ್ಟು ಜನ ಇರ್ತಾರೆ.
ಎಲ್ಲಿ ಹೋದ್ರೂ ಅಷ್ಟೇ, ಎಲ್ಲೂ ಜನ ಇಲ್ಲ. ಅಲ್ಲಿ ಮೇಲೆ ಏನು ಬರ್ತಾ ಇದ್ದಾರೆ ಅನಿಸುತ್ತೆ. ಧನುಷ್ ಮಾಮ ಎಲ್ಲಿ? ಕನ್ಸ್ಟ್ರಕ್ಷನ್ ನಡೀತಿದೆ ಆ? ಅಂತ. ನೀವು 4 ಕಡೆಯಿಂದಲೂ ನೋಡಿದ್ರೂ ಪ್ಲೇಸು ಪಪ್ಪ ಎಲ್ಲಿ? ಅನಿಸುತ್ತೆ ನೋಡಿ. ಅಲ್ಲಿ ಎಂಟ್ರೆನ್ಸಲ್ಲಿ ನೋಡಿದ್ವಿ ಆ ಕಡೆ ಮತ್ತು ಈ ಕಡೆ ಎಲ್ಲ ಕಡೆ ನೋಡಿದ್ರೂ ಒಂದೇ ಥರ ಕಾಣಿಸುತ್ತೆ. 4 ದಿಕ್ಕಲ್ಲೂ ಸಹ ಸೇಮ್ ನೋಡಿ. ಆ ಕಡೆಯಿಂದ ನೋಡಿದ್ರು ಅದೇ ಥರ ವೇವ್ ಇರುತ್ತೆ, ಈ ಕಡೆಯಿಂದ ನೋಡಿದ್ರು ಅದೇ ಥರ ವೇವ್ ಇರುತ್ತೆ ನೋಡಿ. 200 ಹೇಳಿದ್ದೆ ಅಲ್ಲಿ 50 ರೂಪಿ, ಇಲ್ಲಿ 200, 250 ರೂಪಿ ಒಬ್ಬೊಬ್ಬರಿಗೆ. ಸಾಕು ಬಟ್ಟೆಗೆ ಹಾಕೋಬೇಕು. ಆಮೇಲೆ ನೆಕ್ಸ್ಟು ಒಳಗೆ ಹೋಗ್ತಾ ಇದ್ದೀನಿ. ಬಾ 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 ಹೋಗ್ತಿದ್ದೀವಿ. ಮತ್ತು ನೋಡಿ ಅದೇ ಥರ ಹಾಕೊಂಡು ಬರ್ತಾ ಇದ್ದಾರೆ. ತುಂಬ ಜನ ಔಟ್ಸೈಡ್ ವಿಡಿಯೋ ಮಾಡಿಕೊಂಡು ನಾನು ಸಹ ಮಾಡ್ತಾ ಇದ್ದಾರೆ. ಫೋಟೋಸ್ ತಗೊಂಡಿದ್ದಾರೆ. ಹೇಗೆ ಅಂದರೆ ಎಷ್ಟು ಬಿಸಿಲಿತ್ತು ಅಂದರೆ ನಮ್ಗೆ ಜಸ್ಟ್ ಒಂದು ಫೋಟೋ ತೊಗೊಳೋದಕ್ಕೆ ಕಣ್ಣು ಸಹ ಬಿಡ್ಲಿಕ್ಕೆ ಆಗ್ತಿಲ್ಲ. ಆ ಥರ ಆಗ್ತಿತ್ತು. ಅಷ್ಟು ಎತ್ತರಕ್ಕೆ ಹೋಗೋದಕ್ಕೂ ಮೆಟ್ಲುಗಳಿದೆ. ಪಿಲ್ಲರಿಗೆ ಅಲ್ಲಿ ಹೋದಾಗ ಅಷ್ಟು ಎತ್ತರಕ್ಕೆ ಹೋಗೋದಕ್ಕೆ ಸ್ಟೆಪ್ಸ್ ಇದೆ, ಮೇಲೋಗಿ ನಿಲ್ಬೋದು, ಆ ಥರ ಇದೆ. ಎಲ್ಲ ಮುಟ್ಟಿ ಕೊಳೆ ಮಾಡಿಬಿಟ್ಟಿದ್ದಾರೆ. ಕಾರ್ಪೆಟ್ ಎಲ್ಲ ಹಾಸಿದ್ದಾರೆ ಹೋಗ್ಲಿಕ್ಕೆ. ಕೊಳೆ ಆಗುತ್ತೆ ಅಂತ ಅಮೃತಶೀಲ ಕಣೆ ಇದು ಟೈಲ್ ಕಾರ್ಪೆಟ್ ಹಾಕಿದ್ದಾರೆ. ಈ ಕಡೆ ಅಮೃತಶೀಲೆ ಈ ಕಡೆ ಟೈಲ್ಸ್ ಇದೆ ಎಲ್ಲ ಕೆಳಗಡೆ. ಚಿಕ್ಕ ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗೋದಕ್ಕೆ ತುಂಬ ಕಷ್ಟ ಆಯಿತು. ಏನು ಮಾಡೋದು, ನಮ್ಮ ಹಸ್ಬೆಂಡ್ ಕೈಲಿ ಕೊಟ್ಟಿದ್ದೆ, ನನ್ನ ತಂಗಿ ಮಗ ಅಂತ ಅವನು ಸಹ ಎತ್ಕೊಡ್ತಿದ್ದೆ. ಈ ಸ್ಟೆಪ್ಸ್ ಎಲ್ಲ ಹತ್ತೋದಕ್ಕೆ ಕಷ್ಟ ಸಿಕ್ಕಾಗುತ್ತೆ. ಸ್ಟೆಪ್ಸ್ ಹತ್ತೋದಕ್ಕೆ ಕಷ್ಟ. ಇಲ್ಲೂ ಸಹ ಸ್ಟೆಪ್ಸ್ ಇದೆ, ಇನ್ನು ಒಳಗಡೆ ಹೋದ್ರು ಅಲ್ಲೂ ಸಹ ತುಂಬ ಸ್ಟೆಪ್ಸ್ ಇದ್ದಾವೆ. ಇಲ್ಲಿ ಚಳಿ ಅಲ್ವಾ, ಅದಕ್ಕೆ ಎಲ್ಲರೂ ಜರ್ಕಿನ್ ಹಾಕ್ಕೊಂಡಿದ್ದಾರೆ. ಬಟ್ ಇಲ್ಲಿ ತುಂಬ ಬಿಸಿಲಿತ್ತು. ಆಮೇಲೆ ಬಿಸಿಲು ಬಂತು ಸಿಕ್ಕಾಬಟ್ಟೆ. ನೋಡಿ ಇದು ಬಾಗಿಲಿದೆ ನೋಡಿ, ಇಲ್ಲಿಂದ ಹೋಗ್ಬೋದು ಮೇಲೆ. ಇಲ್ಲಿ ಒಂದು ಬಾಗಿಲುಗಳಿದೆ, ಅದರೊಳಗೆ ಸ್ಟೆಪ್ಸ್ ಇದೆ. ಹೇಗೆ ಹತ್ತುತ್ತಾರೋ ಗೊತ್ತಿಲ್ಲ, ಅಷ್ಟು ಎತ್ತರಕ್ಕೆ ಪಾಪ ಕೆಲಸ ಮಾಡೋರೆಲ್ಲ ಹತ್ತಿದ್ರೇನು. ನೀವು ಎಷ್ಟು ಚೆನ್ನಾಗಿ ಕೊಡ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಡಿಸೈನ್ ಎಲ್ಲ ಮಾಡಿದ್ದಾರೆ. ಪರ್ಷಿಯನ್ ಶೈಲಿನ ಮೋಸ್ಟ್ಲಿ ಅಂತ ಅನ್ಕೋತೀನಿ. ಅವ್ರದ್ದು ಇಸ್ಲಾಮಿಕ್ ಶೈಲಿ ನೋಡ್ತಾ ಇದ್ದೀನಿ. ಎಷ್ಟೊಂದು ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಅಮೃತಶಿಲೆ ಅಂತ ಹೇಳ್ತಾರಲ್ಲ, ನಮಗೆ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ. ನನಗಂತೂ ಖಂಡಿತ ಗೊತ್ತಿಲ್ಲ. ಅಮೃತಶಿಲೆ ಅಂದರೆ ಬರೀ ಇದು ಮಾತ್ರ ನೋಡಿದ್ದೀನಿ. ಬಟ್ ಬೇರೆ ದೇಶದಿಂದ ತರಿಸಿದ್ದಾರೆ ಅಂತ ಎಲ್ಲ ಓದಿದ್ದೀನಲ್ಲ. ಇದು ಬಾಗಿಲು ಮುಂದಕ್ಕೆ ಏನಂದರೆ ಅಲ್ಲಿ ಒಳಗಡೆ ಅವ್ರದ್ದು ತಾಜ್ಮಹಲ್ ಒಳಗೆ ಸಮಾಧಿ,
ಶಹಜಾನ ಮತ್ತು ಮುಮ್ತಾಜ್ ಅವರು ಇದ್ದಿದ್ದೀನಿ. ಅವ್ರ ಸಮಾಧಿ ಒಳಗೆ ಹೋಗ್ಬೇಕಾದ್ರೆ ಫೋಟೋ ಸಹ ಅಲ್ಲೂ ಇಲ್ಲ ಸಮಾಧಿ ಲಿಶು ಎಲ್ಲಪ್ಪ ಬಾಗಿಲು ಇದೆ. ಇದು ದೊಡ್ಡದಾದ ಬಾಗಿಲು. ಈ ಕಡೆ ಒಂದೇ ಕಡೆ ನಾವು ಹೀಗೆ ಟೆಂಪಲಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ವಾಪಸ್ ಈ ಕಡೆ ಅದೇ ಥರ ಇಲ್ಲೂ ಸಹ ರೂಲ್ಸ್ ಮಾಡಿದ್ದಾರೆ.